ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಿಮ್ಮನ್ಸ್ ಕಡೆಯಿಂದ ಏನಪ್ಪ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ, ಈ ನಿಮ್ಮನ್ಸ್ ಕಡೆಯಿಂದ ಯಾವ ಥರ ನಾವು ಈಗ ಅಪ್ಲೈ ಮಾಡೋದು, ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂತಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಏನಪ್ಪ ಅಂದರೆ ಮೊದಲನೇದಾಗಿ ಸ್ನೇಹಿತರೆ, ಏನಪ್ಪ ಅಂದರೆ ನೀವು ಬೆಂಗಳೂರಲ್ಲಿ ಪ್ರತಿಷ್ಠಿತ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಲು ನಿಮಗೆ ಏನಾದರೂ ಕನಸು ಕಾಣ್ತಿದ್ದರೆ ಈ ಜಾಬ್ ನಿಮಗೆ ಭರ್ಜರಿ ಉದ್ಯೋಗ ಅವಶ್ಯಕತೆ ತಂದಿದೆ. ಓಕೆನಾ, ಅಲ್ಲಿ ನೀವು ಕಂಪ್ಲೀಟಾಗಿ ನೀಡಿದ್ದೇನೆ. ಓಕೆನಾ, ಇದು ಬೆಸ್ಟ್ ಜಾಬ್ ಆಗಿರುತ್ತೆ. ಓಕೆನಾ, ಹಾಗೆ ಈ ವಿಡಿಯೋನ ಕೊನೆಯ ತನಕ ನೋಡ್ತಾ ಹೋಗಿ. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪ ಅಂದರೆ 52 ಪೋಸ್ಟ್ಗಳು ಇಲ್ಲಿ ಖಾಲಿ ಇದೆ ಎಂದು ಕೂಡ ಇಲ್ಲಿ ನಿಮ್ಮನ್ಸ್ ಕಡೆಯಿಂದ ತಿಳಿಸಿದ್ರು. ನಿಮಗೆ ಡೌಟ್ ಇರುತ್ತೆ, ನಿಮ್ಮನ್ಸ್ ಅಂದರೆ ಏನಪ್ಪ ಅಂತ. ನಿಮ್ಮನ್ಸ್ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ನ್ಯೂರೋ ಸೈನ್ಸ್ ಅಂತ ಕರಿತಾರೆ. ಓಕೆ, ನಿಮ್ಮನ್ಸ್ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ನ್ಯೂರೋ ಸೈನ್ಸ್ ಅಂತ ನಿಮ್ಮನ್ಸ್ ಅಂತ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮನ್ಸ್ ಕಡೆಯಿಂದ ಏನಪ್ಪ ಅಂದರೆ ಯಾವ ಥರ ಇಲ್ಲಪ್ಪ ಅಂದ್ರೆ ಆರ್ಗನೈಸೇಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮನ್ಸ್ ಕಡೆಯಿಂದ ನಿಮಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ. ಪೋಸ್ಟ್ನ ಬಂದುಬಿಟ್ಟು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಏನಪ್ಪ ಅಂದರೆ ನಿಮಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪ ಅಂದರೆ 52 ನಿಮಗೆ ವೇಕೆನ್ಸಿಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ನೋಡ್ತಾ ಹೋಗ್ಬೋದು. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಬೆಂಗಳೂರು ನಿಮಗೆ ಜಾಬ್ ಲೊಕೇಶನ್ ಆಗಿರುತ್ತೆ. ಆಮೇಲೆ ಯಾವ ಥರ ನಿಮಗೆ ಟೈಪ್ ಆಫ್ ಜಾಬ್ ಆಗುತ್ತಪ್ಪ ಅಂದರೆ ನಿಮಗೆ ಯಾವುದೇ ಥರ ಸ್ಟೇಟ್ ಗೌರ್ಮೆಂಟ್ ಜಾಬ್ ಅಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರುತ್ತೆ. ಓಕೆನಾ, ಇದು ಬೆಸ್ಟ್ ಏನಪ್ಪ ಅಂದರೆ ನಿಮಗೆ ಟೋಟಲ್ ಬೆಸ್ಟ್ ಜಾಬ್ ಆಗಿರುತ್ತೆ. ಓಕೆನಾ, ಹಾಗಾಗಿ ನೀವು ಯಾರೇ ಕಾರಣಕ್ಕೂ ಈ ಜಾಬ್ನ ಅಪ್ಲೈ ಮಾಡಿದ್ರೆ ಮಿಸ್ ಮಾಡಬೇಡಿ. ಯಾರು ಎಲ್ಲರೂ ಕೂಡ ಅಪ್ಲೈ ಮಾಡ್ತಾ ಹೋಗಿ. ಎಷ್ಟು ಬಂದ್ಬಿಟ್ಟು ಡೀಟೇಲ್ ಆಗಿ ವೇಕೆನ್ಸಿ ಬಗ್ಗೆ ನೋಡ್ತಾ ಹೋಗೋಣ. ಜೂನಿಯರ್ ಸೆಕ್ಯೂರಿಟಿ ಅಸಿಸ್ಟೆಂಟ್ ಬಂದ್ಬಿಟ್ಟು 22 ಪೋಸ್ಟ್ಗಳು ಖಾಲಿ ಇದಾವೆ ಅಂತ ತಿಳಿಸಿದ್ದಾರೆ. ಸ್ಟೆನೋಗ್ರಫಿ ಗ್ರೇಡರ್ಗೆ 9 ಪೋಸ್ಟ್ ಖಾಲಿ ಇದ್ದಾವೆ. ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ಗೆ ಏನಪ್ಪ ಅಂದರೆ 4 ಪೋಸ್ಟ್ ಖಾಲಿ ಇದ್ದಾವೆ. EGE ಟೆಕ್ನಿಷಿಯನ್ಗೆ 3 ಜಾಬ್ಗಳು ಖಾಲಿ ಇದ್ದಾವೆ. ಲೈಬ್ರರಿ ಅಸಿಸ್ಟೆಂಟ್ಗೆ 3 ಜಾಬ್ಗಳು ಖಾಲಿ ಇದ್ದಾವೆ. ಮೆಡಿಕಲ್ ರೆಕಾರ್ಡ್ ಟೆಕ್ನಿಕ್ಗೆ 3 ಜಾಬ್ಗಳು ಇಲ್ಲಿ ಖಾಲಿ ಇದ್ದಾವೆ ಕೂಡ ತಿಳಿಸಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಅದರ್ ಪೋಸ್ಟ್ಗಳಿಗೆ ಖಾಲಿ ಇದ್ದಾವೆ. ಯಾವಪ್ಪ ಅಂದರೆ ಸೈಂಟಿಫಿಕ್ಗೆ ಅಸಿಸ್ಟೆಂಟ್ ಆಗಿ, ಆರ್ಟಿಸ್ಟ್ ಫೋಟೋಗ್ರಫಿಗೆ, ಹಾಸ್ಪಿಟಲ್ ಅಸಿಸ್ಟೆಂಟ್ಗೆ ಏನಪ್ಪ ಅಂದರೆ ನಿಮಗೆ ಕಂಪ್ಲೀಟ್ ಆಗಿ ವೇಕೆನ್ಸಿಗಳಲ್ಲಿ ಖಾಲಿ ಇದ್ದಾವೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಈ ಜಾಬಿಗೆ ನಾವು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಅಂತ ಕೂಡ ನಿಮಗೆ ಡೌಟ್ ಇರುತ್ತೆ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ನಿಮಗೆ 10th ಪಾಸ್ ಆದರೆ ಅಪ್ಲೈ ಮಾಡ್ಬೋದು, ಡಿಪ್ಲೊಮಾ ಮಾಡಿದ್ರೆ ಕೂಡ ಅಪ್ಲೈ ಮಾಡ್ಬೋದು, ಡಿಗ್ರಿ ಗ್ರಾಜುಯೇಷನ್ ಆದರೂ ಕೂಡ ಅಪ್ಲೈ ಮಾಡ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಕೂಡ ಆದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಇವು 4ರಲ್ಲಿ ನಿಮ್ಗೆ ಯಾವ್ದಾರು ಒಂದು ಕ್ವಾಲಿಫಿಕೇಷನ್ ಪಾಸ್ ಆಗಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಈಗ ನಿಮಗೆ SSLC ಆಗಿದೆ, ಡಿಪ್ಲೊಮಾ ಡಿಗ್ರಿ ಆಗಿದ್ರೆ ನಿಮಗೆ ಲಾಸ್ಟ್ ಆಫ್ ಆಪರ್ಚುನಿಟಿ ಇರುತ್ತೆ. ಓಕೆನಾ, ಈಗ ನಾನು ಯಾವ ಜಾಬ್ ಅಂತೀನಿ ಈಗ ತಿಳಿಸಿದ. ಓಕೆನಾ, ಇಲ್ಲಿ 2, 4, 6, 7 ಜಾಬಿನ ಅದಾವೆ. ನೀವು ಏನಾದರೂ SSLC ಡಿಗ್ರಿ ಡಿಪ್ಲೊಮಾ ಎಲ್ಲ ಮಾಡಿದರೆ ನಿಮಗೆ ಬೆಟರ್ 3-4 ಪೋಸ್ಟ್ ಕೂಡ ಅಪ್ಲೈ ಮಾಡ್ಬೋದು. ಆ ಥರ ಇರುತ್ತೆ. ಓಕೆನಾ, ಬಟ್ SSLC ಪಾಸ್ ಆದರೆ ಯಾವುದೋ ಒಂದು ಜಾಬ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದು ಬಂದ್ಬಿಟ್ಟು ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ನೋಡೋದಾದರೆ ನಿಮಗೇನಪ್ಪ ಅಂದರೆ ನಿಮ್ಮನ್ಸ್ ಕಡೆಯಿಂದ ಅಟ್ರಾಕ್ಟಿವ್ ಸ್ಯಾಲ್ರಿ ಬಂದಿರುತ್ತೆ. ಮಿನಿಮಮ್ ಏನಪ್ಪ 40,000 ರೂಪಾಯಿ ನಿಮಗೆ ಸ್ಯಾಲ್ರಿ ಅಂತ ಬಂದೇ ಬರ್ತದೆ. 40,000 ರೂಪಾಯಿ ಸ್ಯಾಲ್ರಿ ಏನಪ್ಪ ಪಕ್ಕ ಕೊಡ್ತೇನೆ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಗೌರ್ಮೆಂಟ್ ಅಲೈನ್ಸ್ ಆ್ಯಂಡ್ ಪೆನ್ಷನ್ ಜಾಬ್ ಸೆಕ್ಯೂರಿಟಿ ಕೂಡ ಕೊಡ್ತಾರೆ. ಓಕೆನಾ, ನಿಮಗೆ ಏನಪ್ಪ ಅಂದರೆ ಗೌರ್ಮೆಂಟ್ ಅಲವೆನ್ಸ್ ಕೊಡ್ತಾರೆ, ಆಮೇಲೆ ಪೆನ್ಷನ್ ಕೂಡ ಕೊಡ್ತಾರೆ, ಆಮೇಲೆ ಜಾಬ್ ಸೆಕ್ಯೂರಿಟಿ ಕೊಡ್ತಾರೆ. ಓಕೆನಾ, ನಿಮಗೆ IT ಒಳಗೆ ಹೋದರೆ ನಿಮಗೆ ಯಾವುದೇ ಥರ ನಿಮಗೆ ಜಾಬ್ ಸೆಕ್ಯೂರಿಟಿ ಕೊಡೋದಿಲ್ಲ. ಹಾಗಾಗಿ ನೀವೇನಪ್ಪ ಅಂದರೆ ಪೆನ್ಷನ್ ಕೊಡ್ತಾರೆ, ಆಮೇಲೆ ಜಾಬ್ ಸೆಕ್ಯೂರಿಟಿ ಕೂಡ ಇಲ್ಲಿ ನೀಡ್ತಾರೆ ಅಂತ ಕೂಡ ನೀಡಿದ್ದಾರೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಏಜ್ ಲಿಮಿಟ್ ಎಷ್ಟು ಇರೋಕ್ಕಪ್ಪ ಅನ್ನೋದಾದರೆ ಮಿನಿಮಮ್ ಏನಕ್ಕಪ್ಪ ನಿಮಗೆ 35 ವರ್ಷ ಆದರೂ ಕೂಡ ನಿಮಗೆ ಮ್ಯಾಕ್ಸಿಮಮ್ 35 ವರ್ಷ ನೀವು ಹಾಕಿರಬೇಕು. ಆಮೇಲೆ 20 ವರ್ಷದಿಂದ ಏನಪ್ಪ ಅಂದರೆ 18 ವರ್ಷದಿಂದ 30 ವರ್ಷ ಆದರೂ ಕೂಡ ನೀವು ಜಾಬ್ಗೆ ಅಪ್ಲೈ ಮಾಡ್ಬೇಕು. 10th ಪಾಸ್ ಅಂದರೆ ಏನಪ್ಪ ಅಂದರೆ ಆರಾಮ್ 18 ವರ್ಷ ಆಗಿರ್ಬೇಕು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಥರ ಏಜ್ ರಿಲೇಷನ್ ಎಷ್ಟು ಕೊಟ್ಟಿದ್ದಾರಪ್ಪ ನೋಡೋದಾದರೆ OBC ಕ್ಯಾಟಗರಿ 3 ವರ್ಷ, SC ಕ್ಯಾಟಗರಿ 5 ವರ್ಷ, PW ಜನರಲ್ ಕ್ಯಾಟಗರಿ 10 ವರ್ಷ ಕೊಟ್ಟಿದ್ದಾರೆ. ಆಮೇಲೆ PW OBC ಕ್ಯಾಟಗರಿಗೆ 13 ವರ್ಷ ಕೊಟ್ಟಿದ್ದಾರೆ. ಆಮೇಲೆ PW SC ಕ್ಯಾಟಗರಿ 15 ವರ್ಷಗಳ ಏನಪ್ಪ ನಿಮಗೆ ಏಜ್ ರಿಲೇಷನ್ ಕೊಟ್ಟಿದ್ದಾರೆ. ಓಕೆ, ಇದು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಓಕೆನಾ, ಇದಿಷ್ಟು ಏಜ್ ರಿಲೇಷನ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಈ ಜಾಬಿಗೆ ನಾವು ಅಪ್ಲೈ ಮಾಡೋಕ್ಕಪ್ಪ ನೋಡೋದಾದರೆ ಮೊದಲನೇ ಜಾಬ್ ಜನರಲ್ ಕ್ಯಾಟಗರಿ, OBC ಕ್ಯಾಟಗರಿ, EWC ಕ್ಯಾಟಗರಿಗೆ 1,180 ರೂಪಾಯಿಗೆ ಅಮೌಂಟ್ ಇರುತ್ತೆ. ಅದಾದಮೇಲೆ SC ST ಕ್ಯಾಟಗರಿ ಎಷ್ಟಪ್ಪ ಅಂದರೆ 885 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದಾದಮೇಲೆ PW ಕ್ಯಾಟಗರಿ ಯಾವುದೇ ಥರ ನಿಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆನಾ, ಈಗ ಅಪ್ಲಿಕೇಶನ್ ಫೀಸ್ ಜಾಸ್ತಿ ಆಗುತ್ತೆ ಅಂತ ಅಂತಿರೋ ಒಬ್ಬೊಬ್ರು. ಯಾಕಪ್ಪ ಅಂದರೆ ಈಗ ಕೆಲವೊಬ್ಬರು ಸುಮ್ಮನೆ ಅಪ್ಲೈ ಮಾಡ್ತಾರೆ. ಯಾಕೆಂದರೆ ಅವ್ರು ಎಕ್ಸಾಮ್ ಅಟೆಂಡ್ ಆಗಲ್ಲ. ಯಾವ ಥರ ಸೀರಿಯಸ್ ಆಗಿ ಓದಿಗ ಎಕ್ಸಾಮ್ ಬರೆಯಬೇಕು ಅಂದ್ಕೊಂಡಿರ್ತಾರೆ ಅವರು ಅಪ್ಲೈ ಮಾಡಿ. ಓಕೆನಾ, ಅಪ್ಲೈ ಮಾಡಿ ಯಾವುದೋ ಒಂದು ಒಳ್ಳೆ ಜಾಬ್ ಆಗೇ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಪ್ಪ ನೋಡೋದಾದರೆ ಬಂದ್ಬಿಟ್ಟು ನಿಮಗೆ ಸ್ಕಿಲ್ಸ್ ಟೆಸ್ಟ್ ಮಾಡ್ತಾರೆ. ಅಂದರೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಅದರಲ್ಲಿ ಪಾಸ್ ಆದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ, ಆಮೇಲೆ ಇಂಟರ್ವ್ಯೂ ಕರೀತಾರೆ. ಓಕೆ, ಇದಿಷ್ಟು ಸೆಲೆಕ್ಷನ್ ಪ್ರೊಸೆಸ್ ಆಗಿರುತ್ತೆ. ಓಕೆನಾ, ಇದು ಕಂಪ್ಲೀಟು 3 ಟೈಪ್ಗಳು ನಿಮಗೆ ಸೆಲೆಕ್ಷನ್ ಆಗುತ್ತೆ. ಮೊದಲು ಎಕ್ಸಾಮ್, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ನೋಡೋದಾದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ನಿಮ್ಮ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ, ಅದರಲ್ಲಿ ಹೋಗಿ ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಏನಪ್ಪ ಅಂದರೆ ರಿಕ್ರೂಟ್ಮೆಂಟಲ್ಲಿ ಅದು ಕ್ಲಿಕ್ ಮಾಡಿ ಆಮೇಲೆ ಫಸ್ಟ್ ರಿಜಿಸ್ಟರ್ ಆದಮೇಲೆ ಏನಪ್ಪ ಅಂದರೆ ನಿಮ್ಗೆ ಫಸ್ಟು ಲಾಗಿನ್ ರಿಜಿಸ್ಟರ್ ಆದಮೇಲೆ ನಿಮ್ಮ ಫೋನ್ ನಂಬರ್ ಇಮೇಲ್ ಕೊಟ್ಟು ರಿಜಿಸ್ಟರ್
ರಿಜಿಸ್ಟರ್ ಆದಮೇಲೆ ಲಾಗಿನ್ ಐಡಿ ಬರುತ್ತೆ. ಲಾಗಿನ್ ಐಡಿ ತಗೊಂಡು ನಿಮ್ಮದು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಏನಪ್ಪ ಅಂದರೆ ನಿಮ್ದು ಅಲ್ಲಿ ಕೇಳೋಂಥ ಎಲ್ಲ ಡಾಕ್ಯುಮೆಂಟು ಮತ್ತು ಎಲ್ಲ ಇದನ್ನ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋದಾದ್ಮೇಲೆ ಏನಪ್ಪ ಅಂದರೆ ಲಾಸ್ಟಿಗೆ ಅಪ್ಲಿಕೇಶನ್ ಫೀನ ಫಿಲ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಪ್ರಿವ್ಯೂ ನೋಡ್ತಾ ಹೋಗಿ ನಾನು ಫಿಲ್ ಮಾಡಿ ಎಲ್ಲವೂ ಕರೆಕ್ಟ್ ಇದೆಯಲ್ಲ ಅಂತ ಒನ್ ಟೈಮ್ ನೋಡ್ತಾ ಹೋಗಿ. ಯಾಕಂದರೆ ಯಾವುದೇ ಥರ ನಿಮಗೆ ಎಡಿಟ್ ಆಪ್ಷನ್ ಕೊಡೋದಿಲ್ಲ, ಹಾಗಾಗಿ ಒನ್ ಟೈಮ್ ನೋಡ್ತಾ ಹೋಗಿ. ಆಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಅದನ್ನ ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೋಬೇಕು. ಆಮೇಲೆ ಬಂದುಬಿಟ್ಟು ಇಂಪಾರ್ಟೆಂಟ್ ಡೇಟ್ಸ್ ಯಾವಾಗಪ್ಪ ನೋಡೋದಾದರೆ ನಿಮಗೆ ಸ್ಟಾರ್ಟ್ ಬಂದುಬಿಟ್ಟು ಏನಪ್ಪ ಫೆಬ್ರವರಿ 3ನೇ ತಾರೀಕು ನಿಮಗೆ ಸ್ಟಾರ್ಟ್ ಆಗಿದೆ. ಓಕೆನಾ. ಎಂಡ್ ಡೇಟ್ ಬಂದುಬಿಟ್ಟು ಏನಪ್ಪ ಅಂದರೆ ಮಾರ್ಚ್ 4ನೇ ತಾರೀಕು ನಿಮಗೆ ಎಂಡ್ ಡೇಟ್ ಅಪ್ಲಿಕೇಶನ್ ಎಂಡ್ ಡೇಟ್ ಆಗುತ್ತೆ. ಓಕೆನಾ. ಇದು ಸ್ಟಾರ್ಟ್ ಮತ್ತು ಎಂಡ್ ಡೇಟ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟ್ ಏನು ಬೇಕಪ್ಪ ಈ ಜಾಬ್ಗೆ ಅಪ್ಲೈ ಮಾಡೋಕೆ ನೋಡೋದಾದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ಎಜುಕೇಷನ್ ಸರ್ಟಿಫಿಕೇಟ್ ಇರಬೇಕು, ಆಮೇಲೆ ಫೋಟೋ ಮತ್ತು ಸಿಗ್ನೇಚರ್ ಇರಬೇಕು ಕಂಪಲ್ಸರಿ, ಕ್ಯಾಸ್ಟ್ ಸರ್ಟಿಫಿಕೇಟ್, ಆಮೇಲೆ ಇಮೇಲ್ ಫೋನ್ ನಂಬರ್ ಕೂಡ ಇವೆಲ್ಲ ಡಾಕ್ಯುಮೆಂಟ್ ನಿಮಗೆ ಇದ್ರೆ ಮಾತ್ರ ನೀವು ಜಾಬ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಎಲ್ಲ ಹತ್ರ ಇವೆ ಡಾಕ್ಯುಮೆಂಟ್ ಇದ್ದೇ ಇರುತ್ತೆ. ಓಕೆ. ನೀವೆಲ್ಲ ಕೂಡ ಇದನ್ನ ಅಪ್ಲೈ ಮಾಡ್ತಾ ಹೋಗಿ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೋಗಿ ಈ ಜಾಬ್ಗೆ ಯಾಕಪ್ಪ ಈ ಡಿಮ್ಯಾಂಡ್ ನೋಡ್ತಾ ಹೋದರೆ ಮೊದಲನೇದಾಗಿ ನೋಡ್ತಾ ಹೋಗಿ ಯಾಕಪ್ಪ ಅಂದರೆ ಮೊದಲನೇದಾಗಿ ಈ ಜಾಬಿಗೆ ಏನಪ್ಪ ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಓಕೆ. ಮೊದಲನೇದಾಗಿ ಏನಪ್ಪ ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಆಮೇಲೆ ವರ್ಕ್ ಫ್ರಮ್ ಇಂಡಿಯಾ ಟಾಪ್ ಮೆಡಿಕಲ್ ಏನಪ್ಪ ಅಂದರೆ ಟಾಪ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ವರ್ಕ್ ಮಾಡ್ಬೋದು. ಏನಪ್ಪ ಈ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಗುಡ್ ಸ್ಯಾಲರಿ ಪ್ಯಾಕೇಜ್ ಇರುತ್ತೆ. ನಾನು 40 ಅಂದರೆ ಮೇ ಬಿ ನಿಮಗೆ 60-70 ರೂಪಾಯಿ ನಿಮ್ಮ ಸ್ಯಾಲರಿ ಕೊಡ್ಬೋದು ಅನ್ಸುತ್ತೆ. ಓಕೆ. ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ನಿಮಗೆ ಜಾಸ್ತಿ ಸ್ಯಾಲರಿ ಬರುತ್ತೆ. ಓಕೆ. ಪ್ರಮೋಷನ್ ಆಪರ್ಚುನಿಟಿ ಜಾಸ್ತಿ ಇರುತ್ತೆ, ಪೆನ್ಷನ್ ಬೆನಿಫಿಟ್ ಜಾಸ್ತಿ ಇರುತ್ತೆ, ಈ ಆಕ್ಟಿವ್ ಪ್ರೊಫೆಷನಲ್ ಕೆರಿಯರ್ ಕೂಡ ಜಾಸ್ತಿ ಇರುತ್ತೆ ಹೋಗುತ್ತೆ. ಓಕೆ. ಹಾಗಾಗಿ ಈ ಜಾಬಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗಿ. ಓಕೆ. ಅದಾದಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಲಿಂಕ್ ಏನು ಕೊಡಿ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕೊಟ್ಟಿದ್ದೆ. ಆ ಲಿಂಕ್ ಕ್ಲಿಕ್ ಮಾಡಾದಮೇಲೆ ನೀವು ವೆಬ್ಸೈಟಿಗೆ ಬರ್ತೀರಿ. ಈ ವೆಬ್ಸೈಟ್ ಬಂದಮೇಲೆ ಏನಪ್ಪ ನಿಮಗೆ ಏನಪ್ಪ ಅಫಿಷಿಯಲ್ ನೋಟಿಫಿಕೇಶನ್ ಇರುತ್ತೆ. ಓಕೆ. ನೋಟಿಫಿಕೇಶನ್ PDF ಡೌನ್ಲೋಡ್ ಮಾಡಿ ನೀವು ಒಂದು ಟೈಮ್ ಓದ್ಬೋದು. ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಆಗ್ಬೋದು. ಆನ್ಲೈನ್ ಕ್ಲಿಕ್ ಅಪ್ಲೈ ಮಾಡಿ ಆನ್ಲೈನ್ ವೆಬ್ಸೈಟ್ ಕೊಟ್ಟಿದ್ದೆ. ಮತ್ತು ನಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಓಕೆ. ನಿಮಗೆ ಇಂಟ್ರೆಸ್ಟ್ ಇದೆ ಅಲ್ಲಿ ಕೊಡಿ ಜಾಯ್ನ್ ಆಗಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾವುದೇ ಜಾಬ್ ಬಂದರೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ. ಇದು ಏನಪ್ಪ ಅಂದರೆ ಡಿಮಾಂಡ್ಸ್ ಕಡೆಯಿಂದ ಅತ್ಯುತ್ತಮವಾದ ನಿಮಗೆ ಉತ್ತಮ ಅವಕಾಶ ಆಗಿರುತ್ತೆ. ಓಕೆ. ಹಾಗಾಗಿ ಲಾಸ್ಟ್ ಡೇಟ್ ಆಗಿನ ಮುಂಚೆ ನೀವು ಹೋಗಿ ಬೇಗನೆ ಅಪ್ಲೈ ಮಾಡ್ತಾ ಹೋಗ್ತಾನೆ. ಇದು ಏನಪ್ಪ ಏನಪ್ಪ ಅಂದರೆ ಈ ಜಾಬ್ಗೆ ನೀವು ಕರೆಕ್ಟಾಗಿ ಓದ್ಕೊಂಡು ಹೋದ್ರೆ ನಿಮಗೆ ಒಳ್ಳೆ ಕೆರಿಯರ್ ಇರುತ್ತೆ, ಒಳ್ಳೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೂಡ ಇಲ್ಲಿ ಕಂಪ್ಲೀಟ್ ಸಿಗ್ತಾ ಹೋಗ್ತದೆ. ಹಾಗಾಗಿ ಏನಪ್ಪ ಅಂದರೆ ಲಾಸ್ಟ್ ಡೇಟ್ ಯಾವಾಗಪ್ಪ ಹೇಳಿದ್ನಲ್ಲಪ್ಪ ನಿಮಗೆ ಏನಪ್ಪ ಅಂದರೆ 4ನೇ ತಾರೀಕು 3ನೇ ತಿಂಗಳು ಲಾಸ್ಟ್ ಡೇಟ್ ಆಗಿರ್ತದೆ. ಕಂಪ್ಲೀಟಾಗಿ ಎಲ್ಲರೂ ಹೋಗಿ ಈ ಜಾಬ್ಗೆ ಅಪ್ಲೈ ಮಾಡ್ತಾ ಹೋಗಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.